ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ಒಂದು ಪುಟ್ಟ ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಪ್ರಮೋದ ಕರಗೂರು. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ನಮ್ಮ ಭಾರತದ ಒಂದು ಹವಾಮಾನ ಸ್ಥಿತಿಗತಿಯ ಕುರಿತು ಮಾತನಾಡ್ತೀನಿ. ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ. ನನ್ನ ಈ ಒಂದು ವಿಡಿಯೋ ಕಾರ್ಯಕ್ರಮ ನನ್ನದೇ ಆದಂಥ ಫೇಸ್ಬುಕ್ ಅಕೌಂಟ್ನಲ್ಲೂ ಕೂಡ ನೀವು ವೀಕ್ಷಣೆ ಮಾಡ್ಬೋದು. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಾವಿರಾರು ಜನ ನನ್ನ ಈ ಒಂದು ಹವಾಮಾನ ವಿದ್ಯಮಾನಕ್ಕೆ ಅಂದರೆ ವೆದರ್ ರಿಪೋರ್ಟ್ಗೆ ಸೇರಿದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾಯಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಹಾಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀನಿ. ಸ್ನೇಹಿತರೆ, ಕಳೆದ 15 ದಿನಗಳ ಅಂತರದಲ್ಲಿ ನಮ್ಮ ಭಾರತದ ಹವಾಮಾನ ಸ್ಥಿತಿಗತಿ ಬಗ್ಗೆ ನೋಡೋದಾದರೆ ಬಂಗಾಳ ಕೊಲ್ಲಿ ಆಗಿರ್ಬೋದು, ಅರಬ್ಬಿ ಸಮುದ್ರ ಆಗಿರ್ಬೋದು, ಸಂಪೂರ್ಣವಾಗಿ ಮುಂಗಾರು ಮಾರುತಗಳು ನಮ್ಮ ಶಕ್ತಿಯನ್ನು ಕಳ್ಕೊಂಡಿದ್ದವು. ಅಂದರೆ ಇಡೀ ದೇಶಾದ್ಯಂತ ಮುಂಗಾರು ಮಾರುತದ ಆರ್ಭಟ ಕಡಿಮೆಯಾಗಿತ್ತು. ಆದರೆ ಕಳೆದ ಒಂದು 4 ದಿನದ ಹಿಂದೆ ನಿಮಗೊಂದು ಸೂಚನೆಯನ್ನು ಕೊಟ್ಟಿದ್ದೆ. ಆಗಸ್ಟ್ 20ರ ನಂತರ ದೇಶದ ಪಶ್ಚಿಮ ಕರಾವಳಿ ವ್ಯಾಪ್ತಿಯಲ್ಲಿ ಅಂದರೆ ಅರಬ್ಬಿ ಸಮುದ್ರಕ್ಕೆ ಹೊಂದ್ಕೊಂಡಂತೆ ಮುಂಗಾರು ಮಾರುತಗಳು ಆ್ಯಕ್ಟಿವ್ ಆಗುತ್ತೆ ಅಂತ ಸೂಚನೆಯನ್ನು ಕೊಟ್ಟಿದೆ. ಅದರಂತೆ ಈಗಾಗಲೇ ಮುಂಗಾರು ಮಾರುತಗಳು ಅರಬ್ಬಿ ಸಮುದ್ರದಲ್ಲಿ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು. ಅಂದರೆ ಅರಬ್ಬಿ ಸಮುದ್ರದ ಕಡೆಯಿಂದ ಭಾರತದ ಪಶ್ಚಿಮ ಕರಾವಳಿ ತೀರ ಪ್ರದೇಶದ ಕಡೆಗೆ ಅಂದರೆ ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಗೋವಾದ ಕೊಂಕಣ ತೀರ ಪ್ರದೇಶ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಕೇರಳ ಹಾಗೆ ಲಕ್ಷದ್ವೀಪ ಹೊಂದ್ಕೊಂಡಂತೆ ಮಾರುತಗಳು ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಇವತ್ತು ದಿನಾಂಕ 24, ಇನ್ನು 4 ದಿನಗಳಲ್ಲಿ ಗುಜರಾತ್, ಮಹಾರಾಷ್ಟ್ರ, ಗೋವಾದ ಕೊಂಕಣ ತೀರ, ಕರ್ನಾಟಕದ ಕರಾವಳಿ ಹಾಗೂ ಘಟ್ಟ ಪ್ರದೇಶಕ್ಕೆ ಹೊಂದ್ಕೊಂಡಂತೆ ಮುಂದಿನ 4 ದಿನಗಳಲ್ಲಿ 7ರಿಂದ 8 ಸೆಂಟಿಮೀಟರ್ ಅಂತರದಲ್ಲಿ ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಾಯಿದೆ. ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನೇರ ದೃಶ್ಯಾವಳಿಯನ್ನು ನಿಮಗೆ ಒಂದು ವರ್ಲ್ಡ್ ಸ್ಯಾಟಲೈಟ್ ಇಮೇಜನ್ನು ತೋರಿಸ್ತೀನಿ. ನೀವು ಇಲ್ಲಿ ಗಮನಿಸ್ಬೋದು ಎಲ್ಲೆಲ್ಲಿ ಮಳೆ ಆಗುತ್ತೆ ಅಂತ. ಪ್ರೆಸೆಂಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೀವು ಇಲ್ಲಿ ನೋಡ್ಬೋದು, ಅರಬ್ಬಿ ಸಮುದ್ರಕ್ಕೆ ಹೊಂದ್ಕೊಂಡಂತೆ ನಾನೇನಿಲ್ಲಿ ಪೆನ್ಸಿಲ್ನಲ್ಲಿ ಮಾರ್ಜಿನ್ ಮಾಡ್ತಾಯಿದ್ದೀನಿ. ಈ ಒಂದು ಭಾಗ ಅರಬ್ಬಿ ಸಮುದ್ರಕ್ಕೆ ಸೇರಿದಂಥ ಪ್ರದೇಶ. ಈ ವ್ಯಾಪ್ತಿಯಲ್ಲಿ ಮುಂಗಾರು ಮಾರುತಗಳು ಬಲಗೊಂಡಿರ್ತಕ್ಕಂಥದ್ದು. ಅಂದರೆ ದೊಡ್ಡ ಪ್ರಮಾಣದಲ್ಲಿಲ್ಲ, ಕೇವಲ 7ರಿಂದ 8 ಸೆಂಟಿಮೀಟರ್ ಅಂತರದಲ್ಲಿ ನೋಡಿ. ಈ ಭಾಗದಲ್ಲಿ ಗುಜರಾತ್ನಿಂದ ಕೇರಳದ ತನಕ ಅಂದರೆ ಲಕ್ಷದ್ವೀಪದ ತನಕ ಹಾಗೆ ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆ ತನಕ ಮಾರುತಗಳು ವ್ಯಾಪಿಸಿಕೊಂಡಿರ್ತಕ್ಕಂಥದ್ದನ್ನು ನೀವು ಗಮನಿಸ್ಬೋದು. ಇದರ ಒಂದು ಪರಿಣಾಮವಾಗಿ ನಾನು ಹಿಂದೆ ಹೇಳಿದಾಗೆ 3-4 ದಿನಗಳ ಕಾಲ ಈ ಒಂದು ಭಾಗದಲ್ಲಿ ಅಂದರೆ ಕೇರಳ ಹಾಗೂ ಲಕ್ಷದ್ವೀಪ ಈ ಭಾಗದಲ್ಲಿ ಹೆಚ್ಚು ಮಳೆ ಆಗೋದಿಲ್ಲ. ಕರ್ನಾಟಕದ ಕರಾವಳಿ, ಕರ್ನಾಟಕದ ಘಟ್ಟ ಪ್ರದೇಶ, ಗೋವಾದ ಕೊಂಕಣ ತೀರ, ಮಹಾರಾಷ್ಟ್ರ ಹಾಗೆ ಗುಜರಾತ್ಗೆ ಹೊಂದ್ಕೊಂಡಂತೆ ಆಗಿರ್ಬೋದು, ಮಧ್ಯ ಭಾರತಕ್ಕೆ ಹೊಂದ್ಕೊಂಡಂತೆ ಮಧ್ಯಪ್ರದೇಶ ಹಾಗೆ ರಾಜಸ್ಥಾನದ ಒಂದು ವ್ಯಾಪ್ತಿಯಲ್ಲಿ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಾಯಿದೆ ಸ್ನೇಹಿತರೆ. ಮುಂದಿನ 4 ದಿನಗಳಲ್ಲಿ ಈ ಭಾಗದಲ್ಲಿ ಮಳೆಯ ವಾತಾವರಣ ನಿರ್ಮಾಣ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಿದೆ. ಹಾಗೆ ದಕ್ಷಿಣ ಭಾರತದ ಈ ಒಂದು ಭಾಗದಲ್ಲಿ ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಈ ಒಂದು ಭಾಗದಲ್ಲಿ ವಿಶೇಷ ಬದಲಾವಣೆ ಇರುವುದಿಲ್ಲ. ಇಲ್ಲಿ ಆಂಶಿಕವಾದಂಥ ಮೋಡ ಇರುತ್ತೆ, ಅಂದರೆ ಸಾಮಾನ್ಯ ಪ್ರಮಾಣದ ಮೋಡದ ವಾತಾವರಣ ಇರುತ್ತೆ. ಹಗುರವಾಗಿ ಮಳೆ ಆಗ್ಬೋದು. ಆದರೆ ಈ ಭಾಗದಲ್ಲಿ ನಾನು ಹೇಳಿದಾಗೆ ಪಶ್ಚಿಮ ಘಟ್ಟ, ಪಶ್ಚಿಮ ಕರಾವಳಿಯಲ್ಲಿ ಮಳೆಯ ವಾತಾವರಣ ನಿರ್ಮಾಣ ಆಗುತ್ತೆ. ಹಾಗೆ ಪೂರ್ವೋತ್ತರ ಭಾರತ ಹೊಂದ್ಕೊಂಡಂತೆ ಈ ಭಾಗದಲ್ಲಿ ಕೂಡ ಅಂದರೆ ಈಶಾನ್ಯ ಭಾರತ, ಸಿಕ್ಕಿಂ, ನಾಗಾಲ್ಯಾಂಡ್, ಮಣಿಪುರ, ತ್ರಿಪುರ ಈ ಭಾಗ ಹೊಂದ್ಕೊಂಡಂತೆ ಕೂಡ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಲಕ್ಷಣಗಳು ಗೋಚರ ಆಗ್ತಿದೆ. ಹಾಗೆ ಉತ್ತರ ಭಾರತದ ಜಮ್ಮು ಮತ್ತು ಕಾಶ್ಮೀರ, ಪಂಜಾಬ್, ಹರಿಯಾಣ, ದಿಲ್ಲಿ ಈ ಒಂದು ವ್ಯಾಪ್ತಿಯಲ್ಲಿ ಹೆಚ್ಚಿನ ಬದಲಾವಣೆ ಇರುವುದಿಲ್ಲ, ಸಾಮಾನ್ಯ ಪ್ರಮಾಣದಲ್ಲಿ ಮಳೆ ಆಗ್ಬೋದು. ಈ ಭಾಗದಲ್ಲಿ ಅಂದರೆ ಪೂರ್ವೋತ್ತರ ಭಾರತಕ್ಕೆ ಹೊಂದ್ಕೊಂಡಂತೆ ಪಶ್ಚಿಮ ಬಂಗಾಳ, ಒರಿಸ್ಸಾ ಹಾಗೆ ಆಂಧ್ರ ಪ್ರದೇಶ ಈ ಭಾಗದಲ್ಲೂ ಕೂಡ ವಿಶೇಷ ಬದಲಾವಣೆ ಇರುವುದಿಲ್ಲ. ಅಂಡಮಾನ್ ನಿಕೋಬಾರ್ ದ್ವೀಪ ಈ ವ್ಯಾಪ್ತಿಯಲ್ಲೂ ಕೂಡ ಸಾಧಾರಣ ಪ್ರಮಾಣದಲ್ಲಿ ಮಳೆಯಾಗಬಹುದು. ಇಲ್ಲೊಂದು ವಿಶೇಷ ಬದಲಾವಣೆಯನ್ನು ನೀವು ಇಲ್ಲಿ ನೋಡ್ಬೋದು. ಏನು ನಾನು ಹಿಂದೆ ನಿಮಗೆ ಹೇಳ್ತಿದ್ದೆ, ಎಲ್ ನೈನೋ ಪ್ರಭಾವ ಅಂತೇನಿದೆ, ಎಲ್ ನೈನೋ ತನ್ನ ಒಂದು ಸ್ಥಿತಿಯನ್ನು ತಗ್ಗಿಸ್ಕೊಳ್ತಾ ಇದೆ. ಅಂದರೆ ನಾರ್ಮಲ್ ಕಂಡೀಷನ್ ಅಂದರೆ ಎಲ್ ನೈನೋ ತಟಸ್ಥವಾಗ್ತಾಯಿದೆ. ಅದರ ಹಿನ್ನೆಲೆಯಲ್ಲಿ ನೀವು ಇಲ್ಲಿ ಗಮನಿಸ್ಬೋದು. ನಾನು ಪೆನ್ಸಿಲ್ನಲ್ಲಿ ಮಾರ್ಜಿನ್ ಮಾಡ್ತಾಯಿದ್ದೀನಿ. ಈ ಒಂದು ಭಾಗದಲ್ಲಿರ್ತಕ್ಕಂಥ ಈ ಮಾರುತಗಳೇನಿದೆ ಇದನ್ನು ವಾಣಿಜ್ಯ ಮಾರುತಗಳು ಅಥವಾ ಟ್ರೇಡ್ ವಿಂಡ್ಸ್ ಅಂತ ಕರೀತಾರೆ. ಈ ಮಾರುತಗಳು ಈ ಭಾಗಕ್ಕೆ ಬಂದರೆ ಅಂದರೆ ಹಿಂದೂ ಮಹಾಸಾಗರ ಆಗಿರ್ಬೋದು, ಬಂಗಾಳ ಕೊಲ್ಲಿ ಆಗಿರ್ಬೋದು, ಅರಬ್ಬಿ ಸಮುದ್ರ ಈ ಒಂದು ಭಾಗಕ್ಕೆ ಚಲಿಸಿದರೆ ಮುಂಗಾರು ಮಾರುತಗಳು ಭಾರತದ ಕಡೆ ಅಂದರೆ ಭಾರತಕ್ಕೆ ಒಂದು ಉತ್ತಮವಾದಂಥ ಮಳೆ ಸುರಿಸಲಿಕ್ಕೆ ಬೇಕಾದಂಥ ಒಂದು ಪೂರಕ ವಾತಾವರಣವನ್ನು ಇಲ್ಲಿ ನಿರ್ಮಾಣ ಮಾಡ್ತಿದೆ. ಹಾಗಾಗಿ ಕಳೆದ ಜೂನ್ನಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇತ್ತು. ಜುಲೈನಲ್ಲೂ ಕೂಡ ಮಳೆಯ ಪ್ರಮಾಣದಲ್ಲಿ ಹೆಚ್ಚಳ ಆಗಲಿಲ್ಲ. ಆದರೆ ಜುಲೈ 2ನೇ ವಾರ ಕಳೆದ ಮೇಲೆ ದೇಶದಾದ್ಯಂತ ಪ್ರಮುಖವಾಗಿ ಪಶ್ಚಿಮ ಭಾರತಕ್ಕೆ ಹೊಂದ್ಕೊಂಡಂತೆ ಹಾಗೆ ಉತ್ತರ ಭಾರತ, ಈಶಾನ್ಯ ಭಾರತಕ್ಕೆ ಹೊಂದ್ಕೊಂಡಂತೆ ಮುಂಗಾರು ಮಾರುತಗಳು ಕಳೆದ ವರ್ಷಕ್ಕೆ ಅಂದರೆ 2023ನೇ ಸಾಲಿಗೆ ಹೋಲಿಸಿದರೆ ಈ ಬಾರಿ ಉತ್ತಮವಾಗಿದ್ದವು. ಹಾಗೆಯೇ ಮುಂದಿನ ದಿನಗಳಲ್ಲಿ ಅಂದರೆ ಇನ್ನೂ ಇವತ್ತು ಆಗಸ್ಟ್ 24, ಇನ್ನೂ ಕೂಡ 1 ತಿಂಗಳು 1 ವಾರ ಮುಂಗಾರು ಮಾರುತಗಳು ಅಂದರೆ ನೈಋತ್ಯ ಮುಂಗಾರು ಮಾರುತಗಳು
ಸಕ್ರಿಯವಾಗಿರುತ್ತೆ. ಅಕ್ಟೋಬರ್ ಮೊದಲ ವಾರದಲ್ಲಿ ಈಶಾನ್ಯ ಮಾರುತಗಳು ಈ ಒಂದು ಭಾಗಕ್ಕೆ ಅಂದರೆ ಕೋರಮಂಡಲ ತೀರ, ಈ ತಮಿಳುನಾಡಿನ ಕೋರಮಂಡಲ ತೀರ ಏನಿದೆ ಈ ಒಂದು ಭಾಗಕ್ಕೆ ವಾಪಸ್ ಆಗ್ತಕ್ಕಂಥದ್ದು, ಅಂದರೆ ಯುರೇಷಿಯಾದ ಕಡೆಯಿಂದ ಮಾರುತಗಳು ವಾಪಸ್ ಆಗ್ತಕ್ಕಂಥದ್ದು. ಆದರೆ ಇನ್ನೂ 1 ತಿಂಗಳ ಕಾಲ ಮುಂಗಾರು ಮಾರುತಗಳು ದೇಶದಲ್ಲಿ ಆ್ಯಕ್ಟಿವ್ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ದೇಶದ ಪಶ್ಚಿಮ ಕರಾವಳಿ ತೀರ ಪ್ರದೇಶ, ಹಿಂದೆ ಹೇಳಿದಾಗೆ ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಕೇರಳ ಆಗಿರ್ಬೋದು, ಹಾಗೆ ಲಕ್ಷದ್ವೀಪಕ್ಕೆ ಹೊಂದುತ್ತೆ, ಹಾಗೆ ಉತ್ತರ ಭಾರತ, ಹಾಗೆ ಈಶಾನ್ಯ ಭಾರತಕ್ಕೆ ಹೊಂದುತ್ತೆ ಕೂಡ ಇನ್ನೂ 1 ತಿಂಗಳು ಮಳೆಯ ವಾತಾವರಣ ಹಾಗೆ ಸಕ್ರಿಯವಾಗಿರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಒಳ್ಳೆಯ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಇಲ್ಲಿ ಗೋಚರ ಆಗ್ತಿರ್ತಕ್ಕಂಥದ್ದು. ಅಂದರೆ ಟ್ರೇಡ್ ವಿಂಡ್ಸ್, ನಾನು ಹೇಳಿದೆ ವಾಣಿಜ್ಯ ಮಾರುತಗಳು ಅಂತ. ಪೆಸಿಫಿಕ್ ಮಹಾಸಾಗರ ಏನಿದೆ, ಈ ಪೆಸಿಫಿಕ್ ಮಹಾಸಾಗರದ ಕಡೆಯಿಂದ ಹಿಂದೂ ಮಹಾಸಾಗರದ ಕಡೆಗೆ ಬರ್ತಾ ಇರೋದನ್ನು ನೀವಿಲ್ಲಿ ಸ್ಪಷ್ಟವಾಗಿ ಗಮನಿಸ್ಬೋದು. ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ಉತ್ತಮವಾದಂಥ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ. ಸ್ನೇಹಿತರೆ, ಮುಂದಿನ ಒಂದು ದಿನಗಳಲ್ಲಿ ಕಾದು ನೋಡೋಣ. ಮುಂದಿನ ಒಂದು ಹವಾಮಾನ ಪರಿಸ್ಥಿತಿ ಹೇಗಿರುತ್ತೆ, ಮುಂದಿನ ದಿನಗಳಲ್ಲಿ ಈಶಾನ್ಯ ಮುಂಗಾರು ಮಾರುತಗಳು ಹೇಗಿರುತ್ತೆ, ಪೂರ್ವೋತ್ತರ ಭಾರತಕ್ಕೆ ಹೊಂದುತ್ತೆ, ಒರಿಸ್ಸಾ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಈ ಭಾಗದಲ್ಲಿ ಮುಂದಿನ ದಿನಗಳು ಹೇಗೆ ಮಳೆ ಆಗುತ್ತೆ ಅನ್ನೋ ಕುರಿತು ಒಂದು ವಿಶೇಷವಾದಂಥ ಒಂದು ಹವಾಮಾನ ಒಂದು ವರದಿಯನ್ನು ನಿಮಗೆ ಮುಂದಿನ ದಿನಗಳಲ್ಲಿ ನಾನು ನೀಡ್ತೀನಿ. ನನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ವರದಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಾನು ಪ್ರಮೋದ ಕರಗೂರು. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.